ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾನೂನಿನ ಪ್ರಕಾರ ಎರಡು ನನ್ಗಿದೆ. ಏಟ್ಗೆ ಎದುರೇಟು ನೋಡೇ ಬಿಡೋಣ. ನೀವಾ ನಾನಾ? ಬಿಟ್ಟು ಗುಣ ಯುದ್ಧ ಯಾವತ್ತಿದ್ರು ನಾನ್ ಗೆಲ್ತೀನಿ, ಮನೆ ಗೆಲ್ತೀರಾ ಅಂತ. ಅತ್ತೆ, ನಿನ್ನ ಸಾಹೇಬ್ರು ಕರೀತಾ ಇದ್ರು. ನನ್ನನ್ನ ಯಾಕಂತೆ? ನನ್ಗೇನ್ ಗೊತ್ತು, ನೀನೇ ಹೋಗಿ ಕೇಳು. ಅಲ್ಲಿ ಕರೀತಿದಾರ ನೋಡತ್ತೆ. ಹೌದಲ್ಲ, ಬಂದೆ ಅದಕ್ಕೆ. ಏನಪ್ಪ, ಏನಾರ ಬೇಕಿತ್ತ? ಅಮ್ಮ, ಗೊತ್ತಾಗ್ಬೇಕಾಗಿತ್ತು. ಏನು? ಸತ್ಯ. ಅಲ್ಲೇನಾಯ್ತು ಅನ್ನೋ ಸತ್ಯ ಗೊತ್ತಾಗ್ಬೇಕಾಗಿತ್ತು. ದೀಪುನ ಮನೆಯಿಂದ ಹೊರಗೆ ಹಾಕಿದ್ರು. ಏನ್ ಹೇಳ್ತಾ ಇದೆಯಮ್ಮ? ಯಾಕೆ ಏನು ಅಂತ ಹೇಳ್ತಾ ಕೂತ್ರೆ ಅದೊಂದು ದೊಡ್ಡ ಕತೆ ಆಗುತ್ತೆ. ಸೌಂದರ್ಯ ಅವ್ರ ವಿರುದ್ಧ ದೀಪು ಏನೋ ನಡ್ಕೊಂಡಿದ್ಲು. ಆ ಕೋಪದಲ್ಲಿ ಅವರು ಅವಳನ್ನ ಹೊರಗಡೆ ಹಾಕಿದ್ರು. ಇನ್ನು ಮುಂದೆ ಒಳಗಡೆ ಬರಬಾರ್ದು ಅಂತನೂ ಸೌಂದರ್ಯ ಅವರು ಹೇಳಿದರು. ನಿಮ್ಮಪ್ಪ ಸೌಂದರ್ಯ ಅವ್ರ ಹತ್ರ ಎಷ್ಟೇ ಕ್ಷಮೆ ಕೇಳಿದ್ರು ಅವ್ರ ಮನಸ್ಸೇ ಕರಗಲಿಲ್ಲ. ಕೊನೆಗೆ ಅಪ್ಪನಿಗೆ ತುಂಬ ಅವಮಾನ ಆಗೋ ರೀತಿನಲ್ಲಿ ಮಾತಾಡಿದ್ರು. ಅದನ್ನು ದೀಪು ಸಹಿಸಲಿಲ್ಲ. ಅಲ್ಲೆಲ್ಲರೂ ಮುಂದೆ ಸೌಂದರ್ಯ ಅವ್ರ ಜೊತೆ ದೀಪು ಧೈರ್ಯವಾಗಿ ಮಾತಾಡಿದ್ಲು. ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದ್ಲು. ಅವಳ ಮಾತು ಕೇಳಿ ಅವರೆಲ್ಲರೂ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಏನಾಯ್ತು? ಆಮೇಲೆ ನಮ್ಮನ್ನ ಊರಿಗೆ ಹೊರಡಿ ಅಂತ ಹೇಳಿದ್ಲು. ಈ ವಿಷಯ ನಿನಗೆ ಗೊತ್ತಾದರೆ ಎಲ್ಲಿ ಏನು ಅನಾಹುತ ಆಗುತ್ತೋ ಅಂತ ಹೇಳಿ ಅಪ್ಪ ನಿನಗೂ ಹೇಳಬೇಡ, ಅಂಬುಜಿಗೂ ಹೇಳಬೇಡ ಅಂತ ಹೇಳಿದ್ರು. ಅಲ್ಲಮ್ಮ, ನಮ್ಮ ದೀಪ ಪುಟ್ಟಿಗೆ ಬೇರೆ ಏನೋ ತೊಂದರೆ ಆಗಿಲ್ಲ ತಾನೆ? ಅವಳ ಧೈರ್ಯ ನೋಡಿ ನಾವೇ ಗಾಬರಿ ಆಗ್ಬಿಟ್ಟು ಗೊತ್ತಾ. ಇನ್ನು ಮುಂದೆ ಏನೇ ಸಮಸ್ಯೆ ಬಂದರೂ ಅವಳ ಜೀವನನ ಅವಳು ಸರಿ ಮಾಡ್ಕೊಳ್ತಾಳೆ ಅನ್ನೋ ನಂಬಿಕೆ ಬಂತು. ಅಷ್ಟಾದ್ರೆ ಸಾಕು. ಏಯ್, ಅಲ್ಲ ಅಣ್ಣ ಕರೆದಿಲ್ಲ, ಏನಿಲ್ಲ, ಕರೆದಿದ್ದಾನೆ ಅಂತೇಳಿ ನನ್ನನ್ನು ಬಯಸ್ತೀಯಾ? ಹೌದಾ? ಇಲ್ಲ ಅತ್ತೆ, ನಿಜವಾಗ್ಲೂ ಕರೆದ್ರು. ದುಬೈಲಿರೋ ನಮ್ಮ ಮಾವನ ಮೇಲೆ ಆಣೆ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ದೂರದಲ್ಲಿರೋ ನನ್ನ ಗಂಡನ ಮೇಲೆ ಯಾಕೋ ಆಣೆ ಮಾಡ್ತೀಯಾ? ಒಂದು ನೀನ್ ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ವಯಸ್ಸಾಗಿ ನಮ್ಮ ಅಣ್ಣನೇ ಮರ್ತಿರ್ಬೇಕು. ಹೌದತ್ತೆ. ಅಮ್ಮ, ಹೊಟ್ಟೆಲಿರೋ ಪಾರ್ಟ್ಸ್ ಎಲ್ಲ ಟೈಮ್ ಆಯ್ತು ಅಂತ ಕೂಗ್ತಾ ಇದೆ. ತೀರ್ಥ ಬಿಟ್ಕೊಳ್ಳೋ ಟೈಮ್ ಆಯ್ತೇನೋ? ಏನ್ ಹಿಂಗ್ ಮಾತಾಡ್ತೀಯ? ಮನೇಲಿ ಯಾರಾದ್ರೂ ಕುಡಿತಾರಾ? ಅದೇನಾದ್ರು ಹೊರಗಿದ್ರೆ ಒಂದು 20 ನಿಮಿಷ ಆಗುತ್ತೆ ಕಣ. ನೀನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ. ಅಷ್ಟರಲ್ಲಿ ನಾನು ಅಡುಗೆ ರೆಡಿ ಮಾಡ್ತೀನಿ. ಬಟ್ಟೆನೂ ಚೇಂಜ್ ಮಾಡು. ಸೌಂದರ್ಯ, ಧ್ಯಾನ ಮಾಡೋದ್ ಬಿಟ್ಟು ಯಾಕೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದೀಯಾ? ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡ್ತೀರಾ? ಕಣ್ಣು ಮುಚ್ಚಿದ್ರೆ, ಕಣ್ಣು ತೆಗೆದ್ರೆ ಎಲ್ಲಿ ನೋಡಿದ್ರು ಅವಳೇ ಕಾಣ್ತಾ ಇದ್ದಾಳೆ. ನನಗೂ ಸೇಮ್ ಟು ಸೇಮ್ ಹಾಗೆ ಅನ್ನಿಸ್ತಿದೆ. ನಿನ್ನೆ ಅವಳ ಆಟ ಮುಗೀತು ಅನ್ಕೊಂಡ್ರೆ ಇವತ್ತು ಶುರು ಆಗ್ತಿದೆ ಅನ್ನಿಸ್ತಿದೆ. ನಿನ್ನೆ ರೆಬಲ್ ಆದವಳು ಇವತ್ತು ಟ್ರಬಲ್ ಆಗೋ ತರ ಕಾಣಿಸ್ತಾಳೆ ಸೌಂದರ್ಯ. ಅಂದ್ರೆ ಮನೆ ಮುಂದೆ ಮದ್ವೆ ಡೆಕೋರೇಷನ್ ಮಾಡ್ತಾರಲ್ಲ, ಆ ತರ ಅಲಂಕಾರ ಮಾಡ್ತಿದ್ವು ಅಲ್ದೆ ದೇವ್ರ ಮುಂದೆ ಕುತ್ಕೊಂಡು ಹಾಡು ಹೇಳ್ಕೊಂಡು ಎಲ್ರೂ ಸೆಳೀತಾ ಇದ್ದಾಳೆ. ಹೀಗೆ ಆದ್ರೆ ಗ್ಯಾರಂಟಿ ನಿನ್ ಜಾಗ ಕಿತ್ಕೋತಾಳೆ. ಇದಕ್ಕೆಲ್ಲ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ನಿನ್ನೆ ಆಗಿದ್ದು ಇವತ್ತು ಆಗುತ್ತೆ, ನಾಳೆನೂ ಆಗುತ್ತೆ. ನೀನು ಅವಳನ್ನು ಹೀಗೆ ಬಿಟ್ರೆ ಗ್ಯಾರಂಟಿ ನೀನು ಗೇಟ್ ಪಾಸ್ ಕೊಟ್ಟರು ಕೊಡ್ತಾಳೆ. ಕೋಪನ ನನ್ನ ಮೇಲೆ ಯಾಕಮ್ಮ ತೋರಿಸ್ತೀಯಾ? ಇದಕ್ಕೆಲ್ಲ ಕಾರಣ ಅವಳೇ ತಾನೆ.
ಅವಳು ಈಗಲೇ ಮೂಗ್ ದಾರ ಹಾಕಿ ಅವಳ ಆಟಕ್ಕೆಲ್ಲ ಕಡಿವಾಣ ಹಾಕು. ಇಲ್ಲ ಅಂದ್ರೆ ಗೂಳಿ ತರ ಒದ್ದು ನಮ್ಮನ್ನ ಬಿರುಗಾಳಿ ತರ ಎತ್ತು ಬಿಸಾಕ್ತಾಳೆ. ನಮ್ ಊರಲ್ಲಿ ಒಂದ್ ಮಾತು ಕೇಳ್ತೀವಿ, ಸೂರ್ಯಂಗೆ ಟಾರ್ಚ, ಭಗವಾನ್ಗೆ ಬನ್ನ, ಆಟೋಗೆ ಸ್ಟ್ಯಾಂಡ, ಪೊಲೀಸ್ ಮಗ್ಳಿಗೆನೆ ಬಂದೂಕ ಅಂತ. ಕೇಳಿದೀರಾ? ಕೇಳಿಲ್ಲ ಅನ್ಸುತ್ತೆ. ನಾನು ಪೊಲೀಸ್ ಅಪ್ಪನ ಮಗಳು. ನಿಮ್ಗೆಲ್ಲ ಈಗ ಬಂದೂಕ್ ಇರ್ಬೋದು, ಆದ್ರೆ ನನ್ಗಿದು ಆಟ ಸಾಮಾನು. ನಮ್ ಕೈಯಲ್ಲಿ ಉಗ್ರಿ ಕೊಟ್ರು ಅಷ್ಟೇ, ಬಂದೂಕ್ ಕೊಟ್ರು ಅಷ್ಟೇ, ಗುರಿ ಇಟ್ರೆ ಪಕ್ಕಗನ್ನ. ತೋರ್ಸ್ಲಾ? ದೀಪು, ಏನ್ ಮಾಡ್ತಾ ಇದೀಯಾ? ನಂಬಿಕೆ ಇಡಿ, ನಾನು ಮಗ್ಳಂಗೆ. ಸ್ಟಾಪ್ ಇಟ್. ಮಾತಾಡಕ್ ಅವಕಾಶ ಸಿಕ್ಕಿದೆ ಅಂತ ನಾಲ್ಗೇನ್ ಹರಿ ಬಿಡ್ತಾ ಇದೀರಾ? ಮೊದಲು ನಮ್ಮ ಅತ್ತಿಗೆಗೆ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲೀರಿ. ಸೂಕ್ಷ್ಮವಾಗಿ ಮಾತಾಡೋದು ಗೊತ್ತಿದ್ರೆ ತಾನೆ. ಛೇ, ಇಟ್ಕೊಳ್ಳಿ. ಈಗ ನೀವು ನನ್ನ ಹಸ್ಬೆಂಡ್ ಅಂತ ಅನ್ಸ್ತು. ಕಾರ್ಪೊರೇಟ್ ಅನ್ನರ್ಲಿ ಬೋರ್ವೆಲ್ ನೀರು ಬಂದಂಗಾಯ್ತು. ನನ್ನ ಹಸ್ಬೆಂಡ್ ಹೇಳೋದೆಚ್ಚ, ನಾ ಕೇಳೋದೆಚ್ಚ. ಮರ್ಯಾದೆ ತಾನೆ. ಇನ್ಮೇಲಿಂದ 2 ಡಜನ್ ಜಾಸ್ತಿನೇ ಕೊಡ್ತೀನಿ, ತಗೋಬೇಕಷ್ಟೆ. ಮರ್ಯಾದೆ ತಗೊಂಡ್ ಬರ್ತೀನಿ. ಸಾರಿ ಅದಕ್ಕೆ. ನಮ್ಮ ಹಸ್ಬೆಂಡು ನಮ್ ಕಡೆಯಿಂದ ಸಾರಿ ಹೇಳ್ತಿದ್ದಾರೆ. ತಗೊಳ್ಳಿ. ನಮ್ಮವರು ತುಂಬಾ ಒಳ್ಳೆಯವರಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.